ನೀವೇನು ಸಲಹೆಗಳು ಕೊಡ್ತೀರಿ ಮಾನ್ಯ ವಿರೋಧ ಪಕ್ಷದ ಸದಸ್ಯರುಗಳು, ವಿರೋಧ ಪಕ್ಷದ ನಾಯಕರು ಸಲಹೆಗಳು ಕೊಡ್ತೀರಿ, ಆ ಸಲಹೆಗಳನ್ನೆಲ್ಲ ಗಮನದಲ್ಲಿ ಇಟ್ಟುಕೊಂಡು ಬದಲಾವಣೆ ಮಾಡಲಿಕ್ಕೆ ಮಾಡೋಣ. ಇಫ್ ನೆಸೆಸರಿ ನಿಮ್ಮ ಜೊತೆ ಬೇಕಾದ್ರೆ ಒಂದು ಮೀಟಿಂಗು ಕೂಡ ಮಾಡಲಿಕ್ಕೆ ತಯಾರಾಗಿದೆ. ಒಟ್ಟಾರೆಯಾಗಿ ಲೋಕಸೇವಾ ಆಯೋಗ ಸುಧಾರಣೆ ಆಗ ಸೊ ಭಾಳ ಜನರ ಒತ್ತಾಯ ಏನಪ್ಪ ಅಂತಂದರೆ, ವಿದ್ಯಾರ್ಥಿಗಳ ಒತ್ತಾಯ ಅಂತಂದರೆ, ಈ ಅಭ್ಯರ್ಥಿಗಳೇ ಕೋರ್ಟ್ಗೆ ಹೋಗಿರೋರು KITಗೆ ಅವರೇ ಮತ್ತೆ ಒತ್ತಾಯ ಮಾಡ್ತಾ ಇರೋದು ಮರುಪರೀಕ್ಷೆ ಮಾಡಿ ಅಂತ. ವಿರೋಧ ಪಕ್ಷದವರು ಕೂಡ ಒತ್ತಾಯ ಮಾಡೋದು ಮರುಪರೀಕ್ಷೆ ಮಾಡಿ ಅಂತ. ನಂದೇನು ತಕರಾರಿಲ್ಲ, ಮರುಪರೀಕ್ಷೆ ಆದರೆ ತಕರಾರಿಲ್ಲ ನಂದು. ಒಟ್ಟಾರೆಯಾಗಿ ನ್ಯಾಯ ಸಿಗಬೇಕು. ಆಮೇಲೆ ನಾನು ಈ ಯಾರು ಕನ್ನಡ ಭಾಷಾಂತರದಲ್ಲಿ ತಪ್ಪು ಮಾಡ್ತಾರೆ ಅವರನ್ನು ಬ್ಲ್ಯಾಕ್ ಲಿಸ್ಟಿಗೆ ಹಾಕಿ ಅಂತ ಹೇಳಿದ್ದೀನಿ ನಾನು. ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಿ ಅಂತ ಹೇಳಿದ್ದೀನಿ. ಯಾಕಂತಂದ್ರೆ ಇವ್ರು ಏನು ಮಾಡ್ತಾರೆ ಅಂತಂದರೆ, ಕ್ವಶನ್ ಪೇಪರ್ನ ಇಂಗ್ಲೀಷ್ನಲ್ಲಿ ತಯಾರು ಮಾಡಿಬಿಡ್ತಾರೆ, ಆಮೇಲೆ ಕನ್ನಡಕ್ಕೆ ತರ್ಜುಮೆ ಮಾಡೋದು. ಹಾಗಾಗಿನೇ ಇವೆಲ್ಲ ತಪ್ಪುಗಳಾಗಿರೋದು. ಅವ್ರಿಗೇನು ಕನ್ನಡ ಪ್ರೊಫೆಸರ್ಗಳು ಇಲ್ಲ ಕನ್ನಡ ಚೆನ್ನಾಗಿ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ನನಗೆ. ಕನ್ನಡ ತರ್ಜುಮೆ ಮಾಡುವಾಗ ತಪ್ಪು ಮಾಡಬೇಕು. ತಪ್ಪು ಮಾಡಿದ್ರೆ ಅಂತಂದರೆ ಹೇಗೆ ಇದನ್ನು ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ? ಅದಕ್ಕೆ ನಾನು ಏನು ಹೇಳಿದ್ದೀನಿ, ಮೊದಲು ಕನ್ನಡದಲ್ಲಿ ಪ್ರಶ್ನೆಗಳು ತಯಾರು ಮಾಡಿ, ಇದು ನನ್ನ ಅಭಿಪ್ರಾಯ. ಆಮೇಲೆ ಇಂಗ್ಲೀಷ್ಗೆ ತರ್ಜುಮೆ ಮಾಡಿ. ಇಂಗ್ಲೀಷ್ನಲ್ಲಿ ತಯಾರು ಮಾಡಿ ಕನ್ನಡಕ್ಕೆ ಇದು ಮಾಡೋಕ್ಕೆ ಹೋಗ್ಬಿಡಿ, ತರ್ಜುಮೆ ಮಾಡೋಕ್ಕೆ ಹೋಗ್ಬಿಡಿ. ಕನ್ನಡದಲ್ಲಿ ಮೊದಲು ತಯಾರು ಮಾಡಿ, ಆಮೇಲೆ ಇಂಗ್ಲೀಷ್ಗೆ ತರ್ಜುಮೆ ಮಾಡಿ. ಇಲ್ಲದೆ ಹೋದರೆ ಕನ್ನಡ ಮಾಧ್ಯಮದಲ್ಲಿ ಓದಿದಂಥವ್ರಿಗೆ ಅನ್ಯಾಯ ಆಗ್ಬೋದು. ಇದು ನನ್ನ ಸೂಚನೆ. ಮತ್ತೆ ಇನ್ನು ಮುಂದೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಲೋಕಸೇವಾ ಆಯೋಗ ಒಂದು ಕನ್ನಡದ ತಂಡ ಮಾಡಿ ಇಂಥ ತಪ್ಪುಗಳು ಮತ್ತೆ ಮರುಕಳಿಸಬಾರ್ದು. ಆ ಸೂಚನೆಯನ್ನು ಕೂಡ ಕೊಡ್ತಾ ಇದ್ದೀವಿ. ಮತ್ತೆ 59ರಲ್ಲಿ ಒಂದು ಆಗ್ತಾಗಿತ್ತು, ನಾವು ಅದನ್ನು ಕೂಡ ತಿದ್ದುಪಡಿ ಮಾಡಿ ಸದನದ ಮುಂದೆ ಮಂಡಿಸ್ತಿದ್ದೀವಿ. ಅಲ್ಲಿ ಇಲ್ಲೂ ಕೆಳಮನೆಯಲ್ಲಿ ಮಂಡಿಸಿದ್ದೀವಿ, ಇಲ್ಲೂ ಮಂಡಿಸಿದರೆ ಏನೋ ಗೊತ್ತಿಲ್ಲ ನನಗೆ. ಬರ್ತದೆ, ಅಲ್ಲಿ ಮಂಡನೆ ಆಯಿತು. ಆಮೇಲೆ 1957ನೇ ಇಸ್ವಿನಲ್ಲಿ ಕೆಲವು ನಿಯಮಗಳನ್ನೆಲ್ಲ ಮಾಡಿದ್ದಾರೆ. ಆ ನಿಯಮಗಳಿಗೆ ತಿದ್ದುಪಡಿ ತರ್ತಕ್ಕಂಥ ಕೆಲಸನೂ ಕೂಡ ಆಗ್ತಾ ಇದೆ. ಒಟ್ಟಾರೆಯಾಗಿ ಕನ್ನಡ ಮಾಧ್ಯಮದಲ್ಲಿ ಓದಿದಂಥ ಅಭ್ಯರ್ಥಿಗಳಿಗೆ, ಕನ್ನಡದಲ್ಲಿ ಬರೀತಕ್ಕಂಥ ಅಭ್ಯರ್ಥಿಗಳಿಗೆ ತರ್ಜುಮಿನಲ್ಲಿ ಮಾಡುವಾಗ, ಭಾಷಾಂತರದಲ್ಲಿ ಮಾಡುವಾಗ ತಪ್ಪುಗಳಾಗಬಾರದು. ಅಂಥ ತಪ್ಪಿತಸ್ಥರಿಗೆ ಅವ್ರನ್ನ ಕಪ್ಪು ಪಟ್ಟಿಗೆ ಹಾಕಬೇಕು, ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಗಳನ್ನು ಹೂಡಬೇಕು, ಅವರನ್ನು ಮತ್ತೆ ಭಾಷಾಂತರದಲ್ಲಿ ಇಡಬಾರ್ದು ಅವ್ರನ್ನ. ಇದು ಒಂದು. ಈ ಟ್ರಿಬ್ಯುನಲ್ನವರು, KIT ಅವರು, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್, ಇವರು ನಾಳೆ ಏನು ತೀರ್ಪು ಕೊಡ್ತಾರೆ ಅಂತ ಗೊತ್ತಿಲ್ಲ ನನಗೆ. ಏನಪ್ಪ ಹಿಂಗಂದ್ರೆ ಏನೇ?
ಅವ್ರು ಏನು ತೀರ್ಪು ಕೊಡ್ತಾರೆ ಅಂತ ಗೊತ್ತಿಲ್ಲ. ಅವ್ರು ತೀರ್ಪು ಕೊಟ್ಟ ಮೇಲೆ ಅವರು ಮರುಪರೀಕ್ಷೆ ಮಾಡಿ ಅಂತ ಕೊಡ್ತಾರ ಅಥವಾ ಈ ಮಾಡಿರೋ ಸರಿ ಅಂತ ಕೊಡ್ತಾರ ಅದು ಏನು ಕೊಡ್ತಾರೆ ಅಂತ ಗೊತ್ತಿಲ್ಲ. ಅವ್ರು ಕೊಟ್ಟ ಮೇಲೆ ಬೇಕಾದರೆ ನಾನು ವಿರೋಧ ಪಕ್ಷದವ್ರನ್ನೆಲ್ಲ ಭೇಟಿ ಮಾಡಿ ಸುಧಾರಣೆ ಮಾಡಬೇಕಾದ್ರೆ ಏನು ಮಾಡಬೇಕು ಅವರ ಅಭಿಪ್ರಾಯನೂ ಕೂಡ ತಗೊಂಡು ಮಾಡ್ತಕ್ಕಂಥದ್ದು ಮಾಡ್ತೀವಿ. ಐ ಆಮ್ ವಿತ್ ಓಪನ್ ಮೈಂಡ್. ನಮ್ಮ ಇದರಲ್ಲಿ ಪ್ರತಿಷ್ಠೆ ಏನಿಲ್ಲ. ಒಟ್ಟಾರೆಯಾಗಿ ಲೋಕಸೇವಾ ಆಯೋಗ ಬದಲಾವಣೆ ಆಗಬೇಕು, ಯಾರಿಗೂ ಅನ್ಯಾಯ ಆಗಬಾರ್ದು, ಭ್ರಷ್ಟಾಚಾರ ನಿಲ್ಲಬೇಕು, ಸೇವಾ ಮನೋಭಾವ ಇರ್ತಕ್ಕಂಥವ್ರು ಆಯ್ಕೆ ಆಗಬೇಕು, ಜನರ ಸೇವೆ ಮಾಡಲಿಕ್ಕೆ ಬದ್ಧತೆ ಇರ್ತಕ್ಕಂಥವ್ರು ಆಯ್ಕೆ ಆಗಬೇಕು, ಪ್ರಾಮಾಣಿಕತೆ ಇರ್ತಕ್ಕಂಥವ್ರು ಆಯ್ಕೆ ಆಗಬೇಕು. ನಾವು ಈ ಸುಧಾರಣೆ ಮಾಡಲಿಕ್ಕೆ ಕರ್ನಾಟಕ ಸರ್ಕಾರ ತಯಾರಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಾನು ಬಹಳ ಈಗಾಗಲೇ ಸ್ಪಷ್ಟಪಡಿಸಿದಂತೆ ಲೋಕಸೇವಾ ಆಯೋಗಕ್ಕೆ ನಾನೇ ಆದೇಶ ಕೊಡಕ್ಕೆ ಬರಲ್ಲ. ನಾನು ಅಧಿಕಾರಿಗಳ ಮೇಲೆ ಕ್ರಮ ತಗೋಬೋದು, ಸೂಚನೆ ಕೊಡಬಹುದು, ತಪ್ಪುಗಳು ಮಾಡಿದರೆ ನೀವು ತಪ್ಪು ಮಾಡಿದ್ದೀರಿ ಅಂತ ಹೇಳ್ತಕ್ಕಂಥ ಅಧಿಕಾರ ಇದೆ. ಮೆಂಬರ್ಗಳನ್ನು ಬದಲಾಯಿಸ್ತಕ್ಕಂಥ ಅಧಿಕಾರ ಇಲ್ಲ. ಸೊ ಬಹುಶಃ ನಿಮ್ಮ ಕಳಕಳಿ ಏನಿದೆ, ಸುಧಾರಣೆ ಆಗಬೇಕು ಅಂತಕ್ಕಂಥ ಕಳಕಳಿ ಏನಿದೆ, ಯಾರಿಗೂ ಅನ್ಯಾಯ ಆಗಬಾರ್ದು. ಈಗ 384 ಜನ ಏನು ಆಯ್ಕೆ ಮಾಡ್ತಾ ಇದ್ದೀರ ಅವ್ರಿಗೆ ಅನ್ಯಾಯ ಆಗಬಾರ್ದು ಅಂತ ಏನಿದೆ, ಸುಮಾರು 1,36,000 ಅಭ್ಯರ್ಥಿಗಳು ಅಪಿಯರ್ ಆಗಿದ್ದಾರಲ್ಲ, ಅವ್ರಿಗೆ ಯಾರಿಗೂ ಅನ್ಯಾಯ ಆಗಬಾರ್ದು. ಯಾರು ಸೆಲೆಕ್ಟ್ ಆಗ್ತಾರೆ ಅದು ಬೇರೆ ವಿಚಾರ. ಅವ್ರಿಗೆ ಅನ್ಯಾಯ ಆಗಬಾರ್ದು, ಭ್ರಷ್ಟಾಚಾರ ನಡೀಬಾರ್ದು ಅಂತಕ್ಕಂಥ ಕಳಕಳಿ ಏನಿದೆ, ನಮಗೂ ಕೂಡ ಆ ಕಳಕಳಿ ಇದೆ ಅಂತಕ್ಕಂಥದ್ದನ್ನು ನಿಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಅದರಿಂದ ನಾಳೆ KITನಲ್ಲಿ ಏನು ಆರ್ಡರ್ಸ್ ಆಗ್ತದೆ ನೋಡ್ಕೊಂಡು ಅದರಂತೆ ಸರ್ಕಾರ ನಡ್ಕೊಳ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅಷ್ಟೇ ಅಲ್ಲ, ಯಾರ್ಯಾರು ಅಧಿಕಾರಿಗಳಿದ್ದಾರೆ ಅವ್ರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆಲ್ಲ ಕ್ರಮ ತಗೊಳ್ಳಿಕ್ಕೆ ನಾವು ಹಿಂದೆ ಮುಂದೆ ನೋಡಲ್ಲ, ಯಾರನ್ನೂ ರಕ್ಷಣೆ ಮಾಡಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ